ಹಾಯ್ ಹೆಲ್ಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದುಬಿಟ್ಟು ನಾನು ತಿರುಮಲಗೆ ಬಂದಿದ್ದೀನಿ. ಸೊ ತಿರುಮಲ ಅಲ್ಲ, ತಿರುಪತಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ತಿರುಪತಿಯಿಂದ ತಿರುಮಲಗೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀನಿ. ಅದು ಬಂದುಬಿಟ್ಟು 7 ಬೆಟ್ಟ. ಸೊ ಅದು ಮೆಟ್ಲುಗಳು ಎಕ್ಸಾಕ್ಟು ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಸೊ ನಾನು ಬಂದುಬಿಟ್ಟು ಇವತ್ತು ನಮ್ಮ ಅಮ್ಮ ಜೊತೆ ಬಂದಿದ್ದೀನಿ. ಬಸ್ಸಲ್ಲಿ ಬಂದರೆ ಆ್ಯಕ್ಚುಲಿ ಅಲ್ಲಿ ಇಳಿಸ್ತಾರೆ. ಸೊ ಬಟ್ ಅಲ್ಲಿಂದ ನಾವು ಹಿಂಗೆ ಬಂದು ನೋಡಿ, ಅಲ್ಲಿದ್ದು ಬಾಲಾಜಿ ಬಸ್ ಸ್ಟ್ಯಾಂಡ್ ಅಂತಿದೆಯಲ್ವ, ಅಲ್ಲಿ ನಾವು ಟಿಕೆಟ್ ತೊಗೊಂಡು ಮತ್ತೆ ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನೀವು ನೋಡಿಕೊಂಡ್ರೆ ಇಲ್ಲಿ ನೋಡಿ, ಗೇಟ್ ವೇ ಟು ದ ಟೆಂಪಲ್ ಆಫ್ 7 ಹಿಲ್ಸ್ ಅಂತ ಬರೆದಿದ್ದಾರೆ, ಅಲಿಪಿರಿ. ಸೊ ಅದು ಬಂದುಬಿಟ್ಟು ಅಲಿಪಿರಿ ಅಂತ. ಅಲ್ಲಿ ಅಲಿಪಿರಿ ಫಸ್ಟ್ ಸ್ಟೆಪ್ ಇರೋದು. ಅಲ್ಲಿಂದ ನೀವು 18 ಕಿಲೋಮೀಟ್ರ್ ಹೋಗ್ಬೇಕು ಬಸ್ಸಲ್ಲಿ ಹೋದರೆ. ಹಿಂಗೆ ಶಾರ್ಟ್ಕಟ್ ಹೋಗ್ತೀವಿ ಅಂದರೆ ಅದು ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ನಾನು ನಿಮಗೆ ದ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಥ್ರೂಔಟ್ 7 ಎನರ್ಜಿ ಸೆಂಟರ್ಸ್ ಅಂತ ಬರೆದಿದ್ದಾರೆ. ಓಕೆನಾ? ಆಗ ಇದನ್ನು ಗಮನಿಸಿ. ದ ವೆಹಿಕಲ್ಸ್ ಆರ್ ನಾಟ್ ಪರ್ಮಿಟೆಡ್ ಇನ್ ಘಾಟ್ ರೋಡ್ಸ್ 1 and 2 ಬಿಟ್ವೀನ್ 12 AM to 3 AM ಅಂತ. ಅಂದರೆ ರಾತ್ರಿ ಹೊತ್ತು ವೆಹಿಕಲ್ಸ್ನ ಈ ರೋಡಲ್ಲಿ ಅಂದರೆ ಬಿಡಲ್ಲ. ಅಲ್ಲಿಂದ ನೀವು ನಡ್ಕೊಂಬಂದರೆ ನೋಡಿ, ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ, ಇದು ಆ್ಯಕ್ಚುಲಿ ವೆಹಿಕಲ್ಸ್ ಹೋಗೋದು ಬೆಟ್ಟದ ಮೇಲೆಗೆ. ಇದ್ರ ಮುಂದೆನೇ ನೋಡಿ ಗರುಡ ದೇವ್ರನ್ನ ಇಟ್ಟಿದ್ದಾರೆ. ಬ್ಯಾಗ್ ತಂದಿದ್ರೆ ಸೊ ಬ್ಯಾಗ್ಗೆ ಕೀ ಕಂಪಲ್ಸರಿ ಹಾಕಲೇಬೇಕು. ಇಲ್ಲೇ ಬಂದು ತೊಗೊಂಡ್ರು 20 ರೂಪಾಯಿ ಅಷ್ಟೇ. ಸೊ ಲಾಕ್ ಅಂತೂ ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿದ್ದಾರೆ. ಇದು ಲಗೇಜ್ ಇಡೋ ಕೌಂಟ್ರು. ಅಲ್ಲಿ ನಿಮ್ಗೆ 7 ಕೌಂಟ್ರ್ ಕಾಣಿಸ್ತಿದೆ. ಸ್ಕ್ಯಾನ್ ಮಾಡಿ ಅಲ್ಲಿಡಬೇಕು. ಸೊ ಅವ್ರು ನಂದು ಫೋನ್ ನಂಬರ್ ತೊಗೊಂಡಿದ್ದಾರೆ. ಒಂದು ಸ್ಕ್ಯಾನ್ ಕಾಪಿ ಬಂದುಬಿಟ್ಟು ಇದಕ್ಕೆ ಹಾಕ್ತಾರೆ. ಇದಕ್ಕೆ ಒಂದು ಬಿಲ್ ಕೊಡ್ತಾರೆ. బిల్ ఇస్తాము. మీరు GNC ಡೆಲಿವರಿ ಕೌಂಟರ್ ಕಲೆಕ್ಟ್ చేసుకోవాలి. GNC ಡೆಲಿವರಿ ಕೌಂಟರ್. ಸೊ ಅವ್ರು ಹೇಳ್ತಿದ್ದಾರೆ, ಈ ಥರ ಒಂದು ಸ್ಲಿಪ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು GNC ಡೆಲಿವರಿ ಕೌಂಟರ್ ಹತ್ರ ಹೋಗ್ಬಿಟ್ಟು ಇದು ತೋರಿಸಿದ್ರೆ ನಮ್ಮ ಬ್ಯಾಗ್ ನಮಗೆ ಕೊಡ್ತಾರಂತೆ. ಸೊ ಈ ಅಣ್ಣವರೇ ಹೆಲ್ಪ್ ಮಾಡ್ತಿರೋದು. ಗುರುಗಳೇ, ಲಗೇಜ್ ಇಟ್ಟಿದ್ದಾಯಿತು. ಈಗ ಫಸ್ಟ್ ಮೆಟ್ಲ ಹತ್ರ ಹೋಗೋಣ. ಬಟ್ ಇನ್ನೊಂದು ವಿಚಾರ ಏನಂದರೆ, ಪ್ಲಾಸ್ಟಿಕ್ ಬಾಟ್ಲು ಲಗೇಜಲ್ಲಿ ಅಲೋ ಮಾಡಲ್ಲ. ಸೊ ಬೀಗ ಹಾಕಿದ್ದಾಯಿತು, ಲಗೇಜ್ ಇಟ್ಟಿದ್ದಾಯಿತು. ನೆಕ್ಸ್ಟ್ ಈಗ ದರ್ಶನ ಮಾಡೋಕ್ಕೆ ಹೋಗಬೇಕು. ಸೊ ಇದೊಂದು ತೊಗೊತಾ ಇದ್ದೀನಿ. ಮೆಟ್ಲು ಹತ್ತೋಕ್ಕೂ ಮುಂಚೆ ಈ ಥರ ಕಾಣಿಸುತ್ತೆ. ಇಲ್ಲೆಲ್ಲ ಪೂಜೆ ಸಾಮಾನು ತೊಗೊಂಡು, ಕೆಲವರೆಲ್ಲ ಕುಂಕುಮ, ಅರಿಶಿನ, ಈ ಥರ ಕಾಯಿ, ಕರ್ಪೂರ ಈ ಥರದ್ದೆಲ್ಲ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಹೊಡೆದ್ಬಿಟ್ಟು ಫಸ್ಟ್ನೇ ಮೆಟ್ಲು ಹತ್ತುತ್ತಾರೆ. ನಾವೇನು ಕ್ಯಾರಿ ಮಾಡಬಾರ್ದು ಅಂದ್ಕೊಂಡ್ವಿ, ನೋಡಿದ್ರೆ ಇದೊಂದು ಅಲೋ ಮಾಡಿಲ್ಲ. ಸೊ ಇದನ್ನು ಒಂದು ಬಿಸಾಕಬೇಕು, ಇಲ್ಲ ಜೊತೆಯಲ್ಲೇ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಸುಮಾರು ತಿರುಪತಿಗೆ ಒಂದು 10 ರಿಂದ 15 ಸತಿ ಬಂದಿರ್ತೀನಿ ಚಿಕ್ಕ ವಯಸ್ಸಿಂದ. ಇಲ್ಲರಿಗೂ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇಷ್ಟು ಖಾಲಿ ಇರೋದು. ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಹಿಂಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್ಪು. ಪೂಜೆ ಮಾಡಿದ್ದಾಯಿತು. ಫಸ್ಟ್ ಸ್ಟೆಪ್ಪು. ಲಾಸ್ಟ್ 1 ವರ್ಷ ಆಯಿತು ಅನಿಸುತ್ತೆ ನಾನು ತಿರುಪತಿಗೆ ಬಂದು ಮೆಟ್ಲತ್ತಿ. ಸೊ ಯೂಶ್ವಲಿ ಬಂದರೆ ನಾನು ಮೆಟ್ಲು ಹತ್ತಿದ್ದೀನಿ. ಜಸ್ಟ್ ಒಂದು 20 ಸ್ಟೆಪ್ ಹತ್ತಾದಮೇಲೆ ನೋಡಿ ಈ ಥರ ದೇವ್ರು ಸಿಗ್ತಾರೆ. ಸೊ ಈ ಥರ ಅದು ನಿಮ್ಗೆ ಬಂದುಬಿಟ್ಟು ಫಸ್ಟ್ ಗೋಪುರ. ಈ ಥರ 7 ಗೋಪುರ ಸಿಗುತ್ತೆ. ಇದಾದ ಮೇಲೆ ನಿಮಗೆ ಫಸ್ಟ್ ಬಂದುಬಿಟ್ಟು ಗೋವರ್ಧನ ಅಂತ ಹೇಳ್ಬಿಟ್ಟು, ಇದು ಮುಂಚೆ ಇರಲಿಲ್ಲ, ಈಗ ಹೊಸದಾಗಿ ಅಂದರೆ ಇತ್ತು. ಅಂದರೆ ಈ ಕಡೆ ಡೈವರ್ಟ್ ಮಾಡ್ತಿರ್ಲಿಲ್ಲ, ಈಗ ಡೈವರ್ಟ್ ಮಾಡಿದ್ದಾರೆ. ಸೊ ಇದು ಒಳ್ಳೆಯದು. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಹಿಂಗೆ ಸೀದಾ ಹೋಗಬೇಕು. ಬಟ್ ಅಷ್ಟರಲ್ಲಿ ಇವರು ಪ್ರಸಾದ ಕೊಟ್ಟರು. ಸೊ ಪ್ರಸಾದನ ತಗೊಂಡು ಈಗ ಪ್ರಸಾದನ ತಿಂದು ಮುಂದುವರ್ಸೋಣ. ಪ್ರಸಾದ ಥರ ಸಿಕ್ಕಾಪಟ್ಟೆ ಟೇಸ್ಟ್. ನಾವೇನು ಬಂದಿದ್ದೀವಿ, ಇದು ಫಸ್ಟ್ ಗೋಪುರ. ಅವಾಗಲೇ ತೋರಿಸಿದ್ನಲ್ವಾ, ಇದು ಬಂದುಬಿಟ್ಟು ರಾಜ ಗೋಪುರ ಅಂತ ಇದ್ರ ಹೆಸರು. ಇಲ್ಲಿಂದ ಶ್ರೀನಿವಾಸಂ ಬಂದುಬಿಟ್ಟು 4 ಕಿಲೋಮೀಟರು. ನೋಡಿ ಅಲ್ಲಿಂದ ಸುಮಾರು ಇದ್ದಾವೆ. ಫಸ್ಟ್ ಗೋಪುರ ಹೆಂಗಿದೆ ನೋಡಿದ್ರು, ಮೇಲೆ ನೋಡಿ ಎಷ್ಟು ಟೈಟ್ ಕಾಣಿಸ್ತಿದೆ. ಸೊ ಇದು ಗೋಪುರ. ನಾವು ಬಂದ್ಬಿಟ್ಟು ಹಂಗೆ ಹತ್ತಬೇಕು. ಗುರು ಇದೇನು ಮಾಡ್ತಿದೆ ಗೊತ್ತಾ, ಇದು ಒಂದು ಕೋತಿ ನೋಡಿ ಅಲ್ಲಿ
ಇದ್ ನೋಡಿ 3 ಇಡ್ಲಿ ಎತ್ಕೊಂಡು ಹೋಗ್ತಿದೆ. ತಾಳಿ ಈ ಮೊಬೈಲು. ಏನು ಕೋತಿಗಳು ನೋಡಿದ್ರಿ, ಸುಮಾರು ಕೋತಿಗಳು ಅಲ್ಲಿ ಇದ್ದಾವೆ. ಆ ಕೋತಿಗಳು ಬಂದ್ಬಿಟ್ಟು ಒಂದು ಮೊಬೈಲು ಮತ್ತು ಒಂದು ಕೀ ಎತ್ಕೊಂಡು ಹೋಗ್ಬಿಟ್ಟಿದೆ ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ದು. ಇಷ್ಟೊತ್ತು ನೋಡಿದ್ರಲ್ವ, ಕೋತಿ ಅನ್ನೋದು ಅದಕ್ಕೆ ಬರುತ್ತೆ. ಫಸ್ಟ್ ನಿಮಗೆ ಸೆಕ್ಯೂರಿಟಿ ಚೆಕ್ ಸ್ಕ್ಯಾನಿಂಗ್ ಆಯಿತು, ಅಂದರೆ ಬಾಡಿ ಸ್ಕ್ಯಾನಿಂಗು. ಅದಾದಮೇಲೆ ಈಗ ಸ್ಟೆಪ್ ಹತ್ತಿ ಓಡ್ತಾ ಇದ್ದೀವಿ. ಹೋಗ್ತಾ 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 ಹಿಂಗಿರುತ್ತೆ. ಅಂದರೆ ಇನ್ನೂ ಕಷ್ಟ ಇರೋ ಸ್ಟೆಪ್ಸು ಇರುತ್ತೆ. ಏನಿಲ್ಲ ಅಂದರೆ 100-150 ಮೆಟ್ಲು ಹತ್ತಿದ್ವಿ. 10 ವರ್ಷ ಒಳಗಡೆ ಇಲ್ಲಿ ನೋಡಿ ನಮ್ಗೆ ಏನು ಕಾಣಿಸ್ತು, ಅಲ್ಲಿ ನಿಮ್ಗೆ ಕಾಣಿಸ್ತಿದ್ಯಾ ಜಿಂಕೆ, ಅದು ನೋಡಿ ಜಿಂಕೆ. ಗುರುಗಳೇ ಇಲ್ಲಿವರೆಗೂ 200 ಮೆಟ್ಲು ಹತ್ತಿದ್ದೀವಿ. ಸೊ ಇನ್ನೂ 3350 ಮೆಟ್ಲು ಬಾಕಿ ಇದೆ. 200 ಆಯ್ತಲ್ವಾ, ಈಗ 250 ಆಯಿತು. ಸೊ ನಾನು ಬಂದ್ಬಿಟ್ಟು ಇನ್ನೊಂದು ಗೋಪುರದ ಹತ್ರ ಬಂದಿದ್ದೀನಿ. ಆ ಗೋಪುರದ ಹೆಸರು ಹೇಳ್ತೀನಿ ನೋಡಿ ನಿಮಗೆ. ಆ ಗೋಪುರದ ಹೆಸರು ಬಂದ್ಬಿಟ್ಟು ನಮ್ಮ ಮೈಸೂರು ಗೋಪುರ, ಸಲುವಾಗಿ ಮೈಸೂರು ಗೋಪುರ ಅಂತ ಹೇಳಿದ್ನಲ್ವ. 250 ಆಯಿತು ಅಂತ. ಇನ್ನೂ 8.6 ಕಿಲೋಮೀಟ್ರ್ ಬಾಕಿ ಇದೆ. ಇದು ಮೈಸೂರದ ಗೋಪುರ. ಓಕೆ, 2ನೇ ಗೋಪುರ ಆಯಿತು. ಸ್ಟೆಪ್ಸು ಸಾಕತ್ತಾಗಿದೆ ನೋಡಿದ್ರು. 500 ಸ್ಟೆಪ್ಸ್ ಆಗಿದೆ. ಇನ್ನು 3050 ಬಾಕಿ ಇದೆ. ಸಮಯ ಆಗಿದೆ 2 ಗಂಟೆ. ನಾವು ಸ್ಟಾರ್ಟ್ ಮಾಡಿದ್ದು 1 ಗಂಟೆಗೆ. ಬಟ್ ಸೆಂಟ್ರಲ್ಲಿ ಒಂದು 20 ನಿಮಿಷ ಆ ಕೋತಿ ಆಟ ಆಡಿಸ್ತು ಅಂತ ಆಟ ಆಡ್ಕೊಂಡಿದ್ವಿ. ಸೊ ಹಂಗೆ ಈಗ ಬಂದಿದ್ದೀವಿ. 500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ. ಈ ಸ್ಟೆಪ್ಸ್ ಎಲ್ಲ ಸಿಗಾಬಡೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಇದೆ, ಹಾಗಾಗಿ ಸ್ವಲ್ಪ ಸುಸ್ತಾಗ್ತಿದೆ. ಓಕೆ, ಇನ್ನು 3050 ಇದೆ. ಜಿಂಕೆ ನೋಡಿದ್ನಲ್ವಾ, ಜಿಂಕೆ ನೋಡಿದಾದ್ಮೇಲೆ ಹಾವನು ನೋಡ್ಬಿಟ್ಟೆ ಗುರು. ಬಟ್ ಅದು ಕ್ಯಾಪ್ಚರ್ ಮಾಡೋಷ್ಟೊಳಗಡೆ ಹೋಗ್ಬಿಡ್ತು. ಎಲ್ಲಿ ಗೊತ್ತಾ ನೋಡಿ, ಆ ಕಲ್ಲು ಹತ್ರ. ಇನ್ನೂ 8.2 ಕಿಲೋಮೀಟ್ರ್ ಇದೆ ಗುರು. 680 ಸ್ಟೆಪ್ಸ್ ಆಗಿದೆ. ಆಗಲೇ ನೋಡಿ ಹೆಂಗೆ ಬೆವರ್ತಾ ಇದ್ದೀವಿ ಅಂತ. ಅವರು ಸ್ವಲ್ಪ ಸುಸ್ತಾದರು, ಬಟ್ ನಾನು ಇನ್ನೂ ಆಗಿಲ್ಲ, ಸ್ವಲ್ಪ ಆಗಿದ್ದೀವಿ ಅಷ್ಟೇ. ಸೊ ಇನ್ನೂ ಹೋಗೋಣ ಮುಂದೆ ಜಾಸ್ತಿ. 3550 ಮೆಟ್ಲಲ್ಲಿ. ಸೊ 1000 ಮುಗಿಸಿದ್ದೀವಿ. ಅಲ್ಲಿ ಕಾಣಿಸ್ತಿದ್ದೀವಿ ಆ ಬೋರ್ಡಲ್ಲಿ. ಸೊ ಸ್ಟೆಪ್ಸ್ ನಾವು ಈ ಥರ ಇದೆ ನೋಡಿದ್ರು. ಅಲ್ಲಿ ಬಾಟ್ಲ್ ಅಲೋ ಮಾಡಿಲ್ಲ, ಹಾಗಾಗಿ ಬಾಟ್ಲ್ ಕ್ಯಾರಿ ಮಾಡಿಕೊಂಡೇ ಹೋಗ್ತಾಯಿದ್ವಿ. ಈ ಕಡೆ ತೋರಿಸ್ತೀನಿ ನೋಡಿ, ಹತ್ತೋದು. ನೋಡ್ತಾ ಇದ್ದೀರಾ, ಅಂದರೆ 1000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ 1100 ಆಗಿದೆ. ನೋಡ ಇನ್ನು ಮುಂದೆ ಹೆಂಗಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಲ್ಲಿ ಚೆನ್ನಾಗಿದೆ. ಇದು 1500 ಸ್ಟೆಪ್ಸ್ ಆಗಿದೆ. ಇನ್ನೂ 2050 ಬಾಕಿ ಇದೆ. 1550ರಲ್ಲಿ ಅಷ್ಟು ಮೆಟ್ಲಲ್ಲಿ ಎಷ್ಟು ನಡೆದಿರ್ಬೋದು ಗೆಸ್ ಮಾಡಿ. ಕಾಣಿಸ್ತಿದೆಯಾ? 1800 ಮೆಟ್ಲು, ಅಂದರೆ ಆಲ್ಮೋಸ್ಟ್ ಅರ್ಧ. 1750 ಮೆಟ್ಲಿದೆ. ಅರ್ಧ ಅಂದರೆ ಕಿಲೋಮೀಟ್ರಲ್ಲಿ ಅರ್ಧ ಅಲ್ಲ, ಮೆಟ್ಲಲ್ಲಿ ಅರ್ಧ ಹತ್ತಿದ್ದೀವಿ. ಓಕೆನಾ, ಕಿಲೋಮೀಟ್ರಲ್ಲಿ ಇನ್ನೂ ದೂರ ಇದೆ. 1800 ಸ್ಟೆಪ್ಸ್ ಹತ್ತಿದ್ಮೇಲೆ ನಿಮ್ಗೆ ಅಲ್ಲಿ ಕುಡಿಯೋಕ್ಕೆ ನೀರು, ಅದು ಬಿಟ್ಟರೆ ಚಿಕ್ಕದೊಂದು ಟೆಂಪಲ್ಲು, ಅಲ್ಲಿ ಟೀ ಕಾಫಿ ಅದೆಲ್ಲ ಸಿಗುತ್ತೆ. ಹೊರಗಡೆ ಆಲ್ಮೋಸ್ಟು 1900 2000 ಹತ್ರ ಹತ್ತಿದಾಗ ನೋಡಿ ಯಾರೋ ದೀಪ ಅಂಟ್ಕೊಂಡು ಹೋಗಿದ್ದಾರೆ. ಸಖತ್ತಾಗಿದೆ ನೋಡೋಕ್ಕಂತೂ, ಸಿಕ್ಕಾಪಟ್ಟೆ ಮಜಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಭಕ್ತಿಯಿಂದ ಬಂದರೆ ಪ್ರಾರ್ಥನೆ ಮಾಡಿಕೊಂಡು ಚೆನ್ನಾಗಿರುತ್ತೆ. ಏನು ಬೇಜಾರಿಲ್ಲ, ಕಷ್ಟ ಇಲ್ಲ. ಸೊ ಆರಾಮಾಗಿದೆ ಗುರು. ಇನ್ನೊಂದು ಗೋಪುರದ ಹತ್ರ ಬಂದಿದ್ದೀವಿ. ಸೊ ಇದು ಆ್ಯಕ್ಚುಲಿ ರೋಡ್ ಕಾಣಿಸುತ್ತೆ ಕೆಳಗಡೆಯಿಂದ ನೋಡಿದ್ರೆ. ಅದನ್ನು ತೋರಿಸಿ ನೋಡಿ, ಓಕೆನಾ? ಇಲ್ಲಿ ನೋಡಿ, ಸುಮಾರು ಜನ ನೋಡಿರ್ತೀರ ಇದನ್ನು. ಅವ್ರು ಹೇಳ್ತಿದ್ದಾರೆ, ಹಾಂ ನೋಡಿ, ಫೋಟೋ ತೆಗೆಸ್ಕೊಳ್ಳೋರು ಇಲ್ಲಿ ತೆಗೆಸ್ಕೋಬೋದು. ಇದು ಬಂದ್ಬಿಟ್ಟು ಗಾಲಿಗೋಪುರಂ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅರ್ಧ ಮುಗಿಸಿದ್ದೀವಿ ಅಂತ ಅರ್ಥ.
ಇದು ನಾವು ಅರ್ಧಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ಕಡೆ ರಾಮ ಸೀತಾ ಲಕ್ಷ್ಮಣ ಆಂಜನೇಯ, ಅಂದರೆ ಆಂಜನೇಯ ಆಪೋಸಿಟ್ಟು ರಾಮ ಸೀತಾ ಲಕ್ಷ್ಮಣ. ಇದು ರಾಮನ ಪಾದ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಆಪೋಸಿಟೇ ಆಂಜನೇಯ ಸ್ವಾಮಿಯವರು ಇದ್ದಾರೆ. ನಾನು ಹೇಳ್ತಿದ್ನಲ್ವ, ಸೊ ಇಲ್ಲಿ ಟಿಕೆಟ್ ಕೊಡ್ತಾಯಿದ್ರು ಅರ್ಧ ದಾರಿಗೆ ಬಂದಮೇಲೆ. ಸೊ ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಕೆಳಗಡೆ. ನಾನು ಹೇಳಿದ್ನಲ್ವ, ಸೊ ಅಲ್ಲಿ ಟಿಕೆಟ್ ಕೊಡ್ತಿದ್ದಾರೆ. ನಮಗೆ ರಾತ್ರಿ 9 ಗಂಟೆಗೆ ಕೇಳಿದ್ರು, ಅಲ್ಲಿ 10 ಗಂಟೆಗೆ ಕೇಳಿದ್ರು. ನಾನು ಬಂದುಬಿಟ್ಟು 9 ಗಂಟೆಗೆ ಕೊಡಿ ಅಂದೆ. ಅದು ವಾಟರ್ ಪ್ಯೂರಿಫೈಯರ್ ಎಲ್ಲ ಇಟ್ಟಿರ್ತಾರೆ. ಸೊ ಅದಾದಮೇಲೆ ನಿಮ್ಗೆ ಇಲ್ಲೇ ಇನ್ನೂ ತುಂಬ ಉದ್ದ ಒಂದು 1/2 ಕಿಲೋಮೀಟ್ರ್ವರೆಗೂ ಈ ಥರನೇ ಊಟ ಎಲ್ಲ ಸಿಗುತ್ತೆ. ನಾವು ಆ್ಯಕ್ಚುಲಿ ಈಗ 3 ಗಂಟೆ ಆಗಿದೆ. ಸೊ ಊಟದ ಸಮಯಕ್ಕೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಹೋಗೋಣ. ವಿಚಾರ ಏನು ಅಂದರೆ, ಆ್ಯಕ್ಚುಲಿ ಇಲ್ಲಿ ನೀವು ಏನೇ ತೊಗೊಳ್ಳಿ ಡಬಲ್ಲು. ಈಗ 10 ರೂಪಾಯಿ ಮಾಜಾ ಇದ್ದರೆ 20 ರೂಪಾಯಿ ಅಂತೆ, 20 ರೂಪಾಯಿ ಇದ್ದರೆ 40 ರೂಪಾಯಿ ಅಂತೆ. ಸೊ 10 ರೂಪಾಯಿ ಮೊಸರು ಇದ್ದರೆ 20 ರೂಪಾಯಿ ಮೊಸರಂತೆ. ಸೊ ಈಗ ನೋಡಬೇಕು ಯಾವ ಥರ ಇದೆ ರೇಟುಗಳು ಅಂತ. ಸೊ ಒಂದು ಹೋಟ್ಲಿಗೆ ಹೋಗೋಣ, ತಿನ್ನೋಣ, ಅದ್ರ ರೇಟು ತಿಳಿಸ್ತೀನಿ ನಾನು ನಿಮಗೆ, ಓಕೆನಾ? ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಸಮಯ ಬಂದುಬಿಟ್ಟು 3 ಗಂಟೆ 16 ನಿಮಿಷ ಆಗಿದೆ. ಒಂದು ಮ್ಯಾಗಿ ಮತ್ತು ಪರೋಟ ಹೇಳಿದ್ದೀನಿ. ಸೊ ಇಲ್ಲಿ ಇದೆ ಕ್ಯಾಬಿನಲ್ಲಿ, ಗೊತ್ತಿಲ್ಲ ರೇಟ್ ಎಷ್ಟಾಗುತ್ತೆ ಅಂತ, ಅದನ್ನು ತಿಳಿಸ್ತೀನಿ. ಸೊ ಮ್ಯಾಗಿನೂ ತೋರಿಸ್ತೀನಿ ನೋಡೋಣ. ಪರೋಟ ಬಂತು ನೋಡಿ, ಈ ಥರ ಇದೆ ಪರೋಟ. ಅದಕ್ಕೆ ಚಟ್ನಿ, ಇದಕ್ಕೆ ಸಾಗು. ಬ್ರೋ ಪರೋಟ ಚೆನ್ನಾಗಿದೆ, ಐಡಿದು. ಸೊ ಬಜ್ಜಿ ಒಂದು ಆರ್ಡ್ರ್ ಮಾಡಿದ್ದೆ. ಬಜ್ಜಿನೂ ಓಕೆ, ಅಂದರೆ ತುಂಬ ಹೊಟ್ಟೆ ಹಸಿತಾ ಇದೆಯಲ್ವ, ಎಲ್ಲ ಚೆನ್ನಾಗಿದೆ. ತಿಂದ ಮ್ಯಾಗಿ ಬಂತು. ಈಗ ಸಮಯ ಬಂದುಬಿಟ್ಟು 3:30 ಆಗ್ತಿದೆ, ಅಂದರೆ 3 ಗಂಟೆ 30 ನಿಮಿಷ. ಒಂದು ಮ್ಯಾಗಿ, ಒಂದು ಬಜ್ಜಿ ಮತ್ತು 2 ಪರೋಟ ತಿಂದ್ವಿ. ಪರೋಟ ಬಂದುಬಿಟ್ಟು 70 ರೂಪಾಯಿ, ಮ್ಯಾಗಿ ಬಂದುಬಿಟ್ಟು 50 ರೂಪಾಯಿ. ಸೊ ಇನ್ನೊಂದು ಬಂದುಬಿಟ್ಟು ಏನು ಬಜ್ಜಿ ಬಂದುಬಿಟ್ಟು 50 ರೂಪಾಯಿ. ಇವ್ರುಗಡೆ ಈಗ ತಾನೇ ಊಟ ಮುಗಿಸ್ಕೊಂಡ್ವಿ ಅಲ್ಲಿ. ಸೊ ಊಟ ಮುಗಿಸ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮತ್ತೆ. ಸೊ ಈಗ ಟೈಮ್ ಬಂದುಬಿಟ್ಟು 3:30 ಆಗಿದೆ, ಅಂದರೆ 3 ಗಂಟೆ 30 ನಿಮಿಷ. ಸೊ ಹಿಂಗೆ ಕಂಟಿನ್ಯೂ ಮಾಡೋಣ, ಓಕೆನಾ?